ಅಂದಿನಿಂದ ಇಂದಿನವರೆಗೆ ಇಲ್ಲ ನಮ್ಮೊಳಗೆ ಮಾತುಕತೆ ಆಗ್ಯದ ಅಂತ ಹೇಳಿದ್ರು ವಿನಃ ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಅದ್ರ ಬಗ್ಗೆ ಮೌನ ಆಗ್ತಾ ಬಂದ್ರೆ ವಿನಃ ಮತ್ತೊಂದು ಆಗಲಿಲ್ಲ. ಅದೇ ಕಾಲಕ್ಕೆ ಒಂದು ವೇಳೆ ಮಾತೇ ಆಗಿತ್ತು, ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದ್ದಪ್ಪ ಅಂದ್ರೆ ಇಷ್ಟರ ಸಿದ್ದರಾಮಯ್ಯ ನಿಲ್ಲಿಸಬೇಕಾಗಿತ್ತು. ಅಂದರೆ ಇದರ ಅರ್ಥ ಹೈಕಮಾಂಡಿಗೂ ಗೊತ್ತದ ಕರ್ನಾಟಕದಲ್ಲೇ ಈ ಸದ್ಯದಲ್ಲಿ ಏನಾದರೂ ಡಿ ಕೆ ಶಿ ಅವರನ್ನು ಸೇಮ್ ಮಾಡಿದರೆ ಬಲು ದೊಡ್ಡ ದಾಳಿ ಈ ಬಿ ಜೆ ಪಿಗಿಂದ ಅವರು ಎರಡು ಮಾತಿಲ್ಲ ಅನ್ನುವಂಥ. ಯಾಕಂದರೆ ಈಗಾಗಲೇ CBI ಮತ್ತು EDಗಳು ದಾಳಿ ಮಾಡಿದ್ದೇನು ಸುಳ್ಳಲ್ಲ. CBI ಕೇಸು ಅದ ಈ ಒಂದು ನಮ್ಮ ಡಿ ಕೆ ಶಿ ಅವ್ರ ಮೇಲೆ. ಇಂಥ ಪ್ರಸಂಗದಲ್ಲಿ ಅವ್ರನ್ನ ಸೇಮ್ ಮಾಡಿದರೆ ಏನು ತೊಂದರೆ ಆದೀತು ಅನ್ನೋದು ಅವ್ರ ಕಲ್ಪನೆ ಅದ. ಜೊತೆಗೆ ಸಿದ್ದರಾಮಯ್ಯರು ಇವತ್ತು ಕರ್ನಾಟಕದ ಮಟ್ಟಿಗೆ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಇವತ್ತೊಬ್ಬ ಬೆಳೆದಂಥ ನಾಯಕರಾಗಿದ್ದಾರೆ. ಹೀಗಾಗಿ ಅವ್ರನ್ನ ಕಿತ್ತು ಹಾಕುವುದು ಅಂದರೆ ಸುಲಭದ ಕೆಲಸ ಅಲ್ಲ. ಈ ನಡುವೆ ಏನೇನೋ ಗದ್ದಲು ಶುರುವಾಗಿಬಿಟ್ಟು ಸಿದ್ದರಾಮಯ್ಯ ಕಿತ್ತು ಹಾಕ್ತಾರೆ ಅನ್ನುವಷ್ಟು ಮಟ್ಟಿಗೆ ಮಾತು ಬಂದಾಗ ಈ ಪ್ರತಿ ಸಲ ನಾವು ನೋಡ್ತಾ ಇದ್ದೀವಿ ಅಹಿಂದ ಸಮ್ಮೇಳನ ಮಾಡೋದು, ಅದರಲ್ಲೇ ಸಿದ್ದರಾಮಯ್ಯರ ಬಗ್ಗೆ ಅಥವಾ ಅಹಿಂದ ಸಮುದಾಯದ ಬಗ್ಗೆ ಮಾತಾಡೋದು ಇಲ್ಲ ಹುಬ್ಬಳ್ಳಿಯಲ್ಲಿ ಮಾಡುವಂಥ ತಯಾರಿಸಿದ್ದೆಲ್ಲ ಶುರುವಾಗಿಬಿಟ್ಟಿದ್ವಿ. ಈಗ ಮೋಸ್ಟ್ಲಿ ಆಗಿಯೂ ಆಗ್ತದೆ ಆ ಮಾತು ಬೇರೆ. ಹೀಗಾಗಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮುಂದಾಗುತ್ತಿರೋದ್ರೆ ಎಂದು ನೋಡಿದ್ದೀವಿ, ಈಗೂ ನೋಡ್ತಾ ಇದ್ದೀವಿ. ಹೀಗಾಗಿ ಗೊಂದಲ ಯಾಕಂದರೆ 2 ವರ್ಷ ಆಹಾರದಲ್ಲಿ ಬರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಷ್ಟರಲ್ಲೇ ಈ ಕಾಂಗ್ರೆಸ್ ಪಕ್ಷ ಒಳಜಗಳಿಂದ ಜಗಳಾಡ್ತಾ ಹೋಯ್ತಪ್ಪ ಅಂದ್ರೆ ಗೆಲ್ಲುವುದು ಎಲ್ಲೇ ಅಂದ. ಇದು ನಾವು ಅನೇಕ ಸ್ವಲ್ಪ ಪ್ರಶ್ನೆನೂ ಮಾಡಿದ್ವಿ. ಆದರೆ ಈ ನಡುವೆ ಏನೇನೇನೋ ಗದ್ದಲಗಳು ಒಂದಿಷ್ಟೇನೋ ಇಲ್ಲ ಡಿ ಕೆ ಶಿ ಮತ್ತು ಸತೀಶ್ ಅವರು ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರಪ್ಪ ಕುರ್ಚಿ ಸಲುವಾಗಿ ಅನ್ನೋದು